ಕೆಎಸ್ಆರ್ಟಿಸಿ ಬಸ್ಗಳಿಗೆ ತಾತ್ಕಾಲಿಕ ತಂಗುದಾಣ ಒದಗಿಸುವ ನಿಟ್ಟಿನಲ್ಲಿ ಪುರಸಭೆ ಮತ್ತು ಕೆಎಸ್ಆರ್ಟಿಸಿ ವಿಭಾಗದ ಅಧಿಕಾರಿಗಳು ಮಾಜಿ ಸಚಿವ ಕೆ ಅಮರನಾಥ್ ಶೆಟ್ಟಿ ವೃತ್ತದ ಬಳಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಕೆಎಸ್ಆರ್ಟಿಸಿಯ ಹಿರಿಯ ವಿಭಾಗೀಯ ನಿಯಂತ್ರಣಾಧಿಕಾರಿ ರಾಜೇಶ್ ಶೆಟ್ಟಿಯವರು ಸ್ಥಳ ಪರಿಶೀಲನೆಯನ್ನ ನಡೆಸಿ ಮಾತನಾಡಿ, ಮೂಡುಬಿದ್ರೆಯಲ್ಲಿ ಜನ ಮತ್ತು ವಾಹನ ದಟ್ಟಣೆ ಇದೆ. ಇಲ್ಲಿ 1968ರಿಂದಲೂ ಖಾಸಗಿ ಬಸ್ಗಳೇ ಓಡಾಟ ನಡೆಸುತ್ತಿದೆ. ಇತ್ತೀಚಿನ ದಿನಗಳಲ್ಲಿ 4 ಬಸ್ಗಳು ಮಂಗಳೂರು ಮೂಡುಬಿದ್ರೆ ಕಾರ್ಕಳಕ್ಕೆ ಬಂದು ಹೋಗುತ್ತಿದೆ. ಇದೀಗ ಮತ್ತೆ 4 ಬಸ್ಗಳು ಬರಲಿದ್ದು ಆಗ ತೊಂದರೆಯಾಗಲಿದೆ. ಅದಕ್ಕಾಗಿ ಪುರಸಭೆಯ ಮನವಿಯ ಮೇರೆಗೆ ಈ ಕಡೆಯಲ್ಲಿ ನಿಲುಗಡೆಗೆ ತಾತ್ಕಾಲಿಕ ವ್ಯವಸ್ಥೆ ಮಾಡಲಾಗುವುದು ಎಂದರು. ವಾಹನ ಸಂಚಾರ ದಟ್ಟಣೆ ಅಧಿಕ ಇರೋದ್ರಿಂದ ನಮ್ಮ ಬಸ್ಗಳೇನು ಪಾಸ್ ಆಗ್ತದೆ. ಇಲ್ಲಿ ನಮಗೆ ಇಲ್ಲಿ ನಿರ್ದಿಷ್ಟವಾದಂಥ ಒಂದು ಜಾಗ ಇಲ್ಲ. ಇಲ್ಲಿ ಕೆಎಸ್ಆರ್ಟಿಸಿಗೆ ಮತ್ತು ಬಸ್ ಸ್ಟ್ಯಾಂಡ್ ಅಂತೇಳಿ ಇದಿಲ್ಲ. ಯಾಕೆಂದರೆ ಎಷ್ಟು ವರ್ಷಗಳು 1968ರಿಂದ ಮಂಗಳೂರು ಉಡುಪಿಯಲ್ಲಿ ಏನಿದೆ ಖಾಸಗಿ ಬಸ್ಸುಗಳಿಗೆ ಇರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಕೆಎಸ್ಆರ್ಟಿಸಿ ಮನಸ್ಸು ಮಾಡ್ತಾ ಇದ್ದೀವಿ ನಾವು ಏನಂತೀವಿ ಬಸ್ಸುಗಳನ್ನು ಹಾಕಬೇಕು. ಅದಕ್ಕೆ ಏನಂತಾರೆ ಪೂರಕವಾಗಿ ಸರ್ಕಾರದ ಯೋಜನೆಗಳು ಕೂಡ ಇದೆ. ಈಗಾಗಲೇ 4 ಬಸ್ಗಳು ಓಡಾಡ್ತಾ ಇದೆ. ಅದು ಮಂಗಳೂರು ಕಾರ್ಕಳ ಮಧ್ಯೆ. ಇನ್ನೂ 4 ಬಸ್ಗಳಿಗೆ ಮಂಗಳೂರು ಮೂಡುಬಿದ್ರೆಗೆ ಅಪ್ಲಿಕೇಶನ್ ಹಾಕಿದೆ. ಪುರಸಭೆಯ ಮುಖ್ಯಾಧಿಕಾರಿ ಇಂದು ಎಂಬುವರು ಮಾತನಾಡಿ, ಕೆಎಸ್ಆರ್ಟಿಸಿ ಬಸ್ ತಂಗುದಾಣ ಆಗುವವರೆಗೆ ಖಾಸಗಿ ವಾಹನಗಳನ್ನು ಪಾರ್ಕಿಂಗ್ ಮಾಡುವ ಅರ್ಧ ಜಾಗದಲ್ಲಿ ಇದೀಗ ತಾತ್ಕಾಲಿಕ ನೆಲೆಯಲ್ಲಿ ಬಸ್ ನಿಲುಗಡೆಗೆ ಅವಕಾಶ ಕಲ್ಪಿಸಲಾಗುವುದು ಎಂದು ಹೇಳಿದರು. ತಂಗುದಾಣಕ್ಕೆ ಈಗ ತಾತ್ಕಾಲಿಕವಾಗಿ ಪಂಚರತ್ನದ ಆಪೋಸಿಟ್ ಸೈಡಲ್ಲಿರುವ ಇಂಟರ್ಲಾಕ್ ಹಾಕಿರುವ ಜಾಗದಲ್ಲಿ ನಾವು ತಾತ್ಕಾಲಿಕವಾಗಿ ಕೆಎಸ್ಆರ್ಟಿಸಿ ಬಸ್ಸಿಗೆ ತಂಗುದಾಣವನ್ನು ಕಲ್ಪಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಕೆಎಸ್ಆರ್ಟಿಸಿ ಅವರಿಗೆ ಬೇರೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಸಮಿತಿಯ ಅಧ್ಯಕ್ಷ ಅರುಣ್ ಕುಮಾರ್ ಶೆಟ್ಟಿ, ಶಿವಾನಂದ್ ಪಾಂಡ್ರು, ಭಾರತೀಯ ರೈಲ್ವೆ ಸೇನೆಯ ಜಿಲ್ಲಾಧ್ಯಕ್ಷ ಹರಿಪ್ರಸಾದ್ ನಾಯಕ್, ಕಾರ್ಯದರ್ಶಿ ಶಿವರಾಮ್ ಜೆ ಶೆಟ್ಟಿ, ಕೆಎಸ್ಆರ್ಟಿಸಿಯ ಸಹಾಯಕ ಎಂಜಿನಿಯರ್ ಹರೀಶ್ ಈ ಸಂದರ್ಭದಲ್ಲಿ ಜೊತೆಗಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.